ನಾಳೆಯಿಂದ ಬೆಳಗಾವಿ ಅಧಿವೇಶನ ಆರಂಭ ಆಗ್ತಾ ಇದೆ. ರಾಜ್ಯದ ಎಲ್ಲ ಶಾಸಕರು ಸಚಿವರು ನಾಳೆಯಿಂದ ಕುಂದಾನಗರಿಯಲ್ಲಿ ಬಿಡುಬಿಡುತ್ತಿದ್ದಾರೆ. ಈ ಅಧಿವೇಶನಕ್ಕಾಗಿ ಕೋಟಿ ಕೋಟಿ ಖರ್ಚು ಮಾಡಲಾಗ್ತಾ ಇದೆ. ಹೇಳ್ತೀವಿ ಈ ಸ್ಟೋರಿ ನೋಡ್ಕೊಂಡ್ಬನ್ನಿ. ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ. ಸಿದ್ದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು 84 ಸಂಘಟನೆ ಸಜ್ಜು. ನಾಳೆಯಿಂದ ಬೆಳಗಾವಿ ಅಧಿವೇಶನ ಆರಂಭವಾಗಲಿದೆ. ಒಟ್ಟು 10 ದಿನಗಳ ಕಾಲ ಅಧಿವೇಶನ ನಡೆಯಲಿದ್ದು ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. 3000 ರೂಮ್ ಬುಕ್, 10 ದಿನಕ್ಕೆ 21 ಕೋಟಿ ಖರ್ಚು. ಬೆಳಗಾವಿಯಲ್ಲಿ ಈವರೆಗೆ 13 ಬಾರಿಯ ಉಭಯ ಸದನಗಳ ಅಧಿವೇಶನ ನಡೆದಿದ್ದು ಒಟ್ಟು 170 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಕಳೆದ ವರ್ಷ 15 ಕೋಟಿ ವೆಚ್ಚದಲ್ಲಿ ಅಧಿವೇಶನ ಮುಕ್ತಾಯಗೊಂಡಿತ್ತು. ಈ ಸಲದ 10 ದಿನದ ಬೆಳಗಾವಿ ಅಧಿವೇಶನಕ್ಕೆ 21 ಕೋಟಿ ರೂಪಾಯಿ ಖರ್ಚು ಮಾಡಲಾಗುತ್ತಿದೆ. ರಾಜಕಾರಣಿಗಳೇ ಮಾತಾಡಿ. ಶಾಸಕರು ಅಧಿಕಾರಿಗಳ ವಸತಿಗಾಗಿ 3000 ಕೊಠಡಿಗಳು ಬುಕ್ಕಿಂಗ್ ಆಗಿದ್ದು 6000 ಪೊಲೀಸ್ ಸಿಬ್ಬಂದಿ ಜರ್ಮನ್ ಟೆಂಟ್ ವ್ಯವಸ್ಥೆ ಮಾಡಲಾಗಿದೆ. ಈ ಬಾರಿ ಸುವರ್ಣಸೌಧದ ಸುತ್ತಮುತ್ತ ವ್ಯಾಪಕವಾಗಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಇಷ್ಟೆಲ್ಲ ಖರ್ಚು ವೆಚ್ಚ ಮಾಡಿದರೂ ಕೂಡ ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಾ ಇಲ್ಲ ಎಂಬುದು ಪ್ರತಿ ವರ್ಷ ಕೇಳಿ ಬರುತ್ತಿರುವಂತಹ ಆರೋಪವಾಗಿದೆ. ನೆಪ ಮಾತ್ರಕ್ಕೆ ಎಂಬಂತೆ ಕೊನೆಯ 2 ದಿನಗಳ ಕಾಲ ಉತ್ತರ ಕರ್ನಾಟಕ ಭಾಗದ ಚರ್ಚೆಗೆ ಸಮಯವನ್ನು ನೀಡಲಾಗುತ್ತದೆ. ಉಳಿದಂತೆ ಹೆಚ್ಚಿನ ಅವಧಿಯಲ್ಲಿ ಇತರ ಚರ್ಚೆಗಳು ಗಲಾಟೆ ಗದ್ದಲವೇ ಗಮನವನ್ನು ಸೆಳೆಯುತ್ತೆ. ಮೇಟಿ ಜಾಗದಲ್ಲಿ ಕೂರಲಿದ್ದಾರೆ ರಾಯರೆಡ್ಡಿ. ನೇರವಾಗಿ ನನ್ನ ಎದುರಿಗೆ ಇರುವಂತದ್ದು ಏನು ವಿಧಾನಸಭಾ ಸಭಾಧ್ಯಕ್ಷರ ಆಸನ ಇರುವಂತದ್ದು. ಜೊತೆಗೆ ಒಂದು ಕಡೆಯಲ್ಲಿ ಆಡಳಿತ ಪಕ್ಷ, ಮತ್ತೊಂದು ಕಡೆಯಲ್ಲಿ ವಿಪಕ್ಷಗಳು ಇರ್ತವೆ. ಇಲ್ಲಿ ನನ್ನ ಏನು ಈ ಬದಿಗೆ ಇಲ್ಲಿ ಏನು ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಆಡಳಿತ ಪಕ್ಷದ ಅಂದ್ರೆ ಸರ್ಕಾರದ ಶಾಸಕರು ಈ ಒಂದು ಭಾಗದಲ್ಲಿ ಇರ್ತಾರೆ. ಮತ್ತೆ ನನ್ನ ಎಡಬದಿಗೆ ಅಂದ್ರೆ ಗಮನಿಸಬಹುದು ಈಗಾಗಲೇ ಏನು HY ಮೇಟಿ ಅವರು ಕೂಡ ಈಗಾಗಲೇ ಸಾವನ್ನಪ್ಪಿರುವಂತದ್ದು. ಹಾಗಾಗಿ ಅವರ ನಿಧನದಿಂದ ಈಗಾಗಲೇ ಅವರ ಸ್ಥಾನ ಅಂದ್ರೆ ಇದೇ ಒಂದು ಸ್ಥಾನದಲ್ಲಿ ಅವರು ಕುಳ್ತಾ ಇದ್ರು. HY ಮೇಟಿ ಅವರು ಈ ಒಂದು ಸ್ಥಾನದಲ್ಲಿ ಇರ್ತಾ ಇದ್ರು. ಆ ಒಂದು ಆಸನವನ್ನ ಬೇರೆದವರಿಗೆ ಅಂದ್ರೆ ಬಸವರಾಜ್ ಏನು ರಾಯರೆಡ್ಡಿ ಅವರಿಗೆ ಆ ಆಸನವನ್ನ ಕೂಡ ಸದ್ಯ ಬಿಟ್ಟುಕೊಡ್ಲಾಗಿರೋದು. ಸಚಿವರು ಮತ್ತು ಶಾಸಕರ ಆಸನಗಳಲ್ಲಿ ಬದಲಾವಣೆ. ಸಚಿವರು ಶಾಸಕರು ಆಸನಗಳಲ್ಲಿ ಕೂಡ ಈ ಬದಲಾವಣೆ ಆಗಿರುವಂತದ್ದು. HY ಮೇಟಿ ನಿಧನದ ಹಿನ್ನೆಲೆ ಮತ್ತು ರಾಜಣ್ಣ ಅವರ ಕಿಕ್ಔಟ್ ಹಿನ್ನೆಲೆಯಲ್ಲಿ ಅವರ ಸಚಿವ ಸ್ಥಾನದಿಂದ ರಾಜಣ್ಣ ಅವರ ಸ್ಥಾನ ಕೂಡ ಈಗ ಏನು ತೆರವಾಗಿರುವಂತದ್ದು. ಹಾಗಾಗಿ ಆಸನಗಳ ಬದಲಾವಣೆಯನ್ನ ವಿಧಾನಸಭೆಯ ಸಿಬ್ಬಂದಿಗಳು ಕೂಡ ಈಗ ಮಾಡ್ತಿರುವಂತದ್ದು. ಬೆಳಗಾವಿ ಅಧಿವೇಶನ ನೆಪ ಮಾತ್ರವಾಗದಿರಲಿ. ಬೆಳಗಾವಿ ಅಧಿವೇಶನಕ್ಕೆ ಈ ಬಾರಿ ಸರಿಸುಮಾರು 21 ಕೋಟಿ ಖರ್ಚು ಮಾಡಲಾಗ್ತಾ ಇದೆ. ಜನರ ತೆರಿಗೆ ಹಣ ಇಷ್ಟೊಂದು ಪ್ರಮಾಣದಲ್ಲಿ ಖರ್ಚಾಗುತ್ತಿರುವಾಗ ಅದರಿಂದ ಜನರಿಗೆ ಅನುಕೂಲ ಆಗಬೇಕು. ಈ ನಿಟ್ಟಿನಲ್ಲಿ ಆಡಳಿತ ಮತ್ತು ವಿಪಕ್ಷಕ್ಕೆ ಹೆಚ್ಚಿನ ಜವಾಬ್ದಾರಿ ಇದೆ. ಅಧಿವೇಶನ ವ್ಯವಸ್ಥಿತವಾಗಿ ನಡೆಯಲು ಸ್ಪೀಕರ್ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಮೈಲಾರಿ ಪುಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಾಳೆಯಿಂದ ಬೆಳಗಾವಿ ಅಧಿವೇಶನ ಆರಂಭ ಆಗ್ತಾ ಇದೆ. ರಾಜ್ಯದ ಎಲ್ಲ ಶಾಸಕರು ಸಚಿವರು ನಾಳೆಯಿಂದ ಕುಂದಾನಗರಿಯಲ್ಲಿ ಬಿಡುಬಿಡುತ್ತಿದ್ದಾರೆ. ಈ ಅಧಿವೇಶನಕ್ಕಾಗಿ ಕೋಟಿ ಕೋಟಿ ಖರ್ಚು ಮಾಡಲಾಗ್ತಾ ಇದೆ. ಹೇಳ್ತೀವಿ ಈ ಸ್ಟೋರಿ ನೋಡ್ಕೊಂಡ್ಬನ್ನಿ. ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ. ಸಿದ್ದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು 84 ಸಂಘಟನೆ ಸಜ್ಜು. ನಾಳೆಯಿಂದ ಬೆಳಗಾವಿ ಅಧಿವೇಶನ ಆರಂಭವಾಗಲಿದೆ. ಒಟ್ಟು 10 ದಿನಗಳ ಕಾಲ ಅಧಿವೇಶನ ನಡೆಯಲಿದ್ದು ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. 3000 ರೂಮ್ ಬುಕ್, 10 ದಿನಕ್ಕೆ 21 ಕೋಟಿ ಖರ್ಚು. ಬೆಳಗಾವಿಯಲ್ಲಿ ಈವರೆಗೆ 13 ಬಾರಿಯ ಉಭಯ ಸದನಗಳ ಅಧಿವೇಶನ ನಡೆದಿದ್ದು ಒಟ್ಟು 170 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಕಳೆದ ವರ್ಷ 15 ಕೋಟಿ ವೆಚ್ಚದಲ್ಲಿ ಅಧಿವೇಶನ ಮುಕ್ತಾಯಗೊಂಡಿತ್ತು. ಈ ಸಲದ 10 ದಿನದ ಬೆಳಗಾವಿ ಅಧಿವೇಶನಕ್ಕೆ 21 ಕೋಟಿ ರೂಪಾಯಿ ಖರ್ಚು ಮಾಡಲಾಗುತ್ತಿದೆ. ರಾಜಕಾರಣಿಗಳೇ ಮಾತಾಡಿ. ಶಾಸಕರು ಅಧಿಕಾರಿಗಳ ವಸತಿಗಾಗಿ 3000 ಕೊಠಡಿಗಳು ಬುಕ್ಕಿಂಗ್ ಆಗಿದ್ದು 6000 ಪೊಲೀಸ್ ಸಿಬ್ಬಂದಿ ಜರ್ಮನ್ ಟೆಂಟ್ ವ್ಯವಸ್ಥೆ ಮಾಡಲಾಗಿದೆ. ಈ ಬಾರಿ ಸುವರ್ಣಸೌಧದ ಸುತ್ತಮುತ್ತ ವ್ಯಾಪಕವಾಗಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಇಷ್ಟೆಲ್ಲ ಖರ್ಚು ವೆಚ್ಚ ಮಾಡಿದರೂ ಕೂಡ ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಾ ಇಲ್ಲ ಎಂಬುದು ಪ್ರತಿ ವರ್ಷ ಕೇಳಿ ಬರುತ್ತಿರುವಂತಹ ಆರೋಪವಾಗಿದೆ. ನೆಪ ಮಾತ್ರಕ್ಕೆ ಎಂಬಂತೆ ಕೊನೆಯ 2 ದಿನಗಳ ಕಾಲ ಉತ್ತರ ಕರ್ನಾಟಕ ಭಾಗದ ಚರ್ಚೆಗೆ ಸಮಯವನ್ನು ನೀಡಲಾಗುತ್ತದೆ. ಉಳಿದಂತೆ ಹೆಚ್ಚಿನ ಅವಧಿಯಲ್ಲಿ ಇತರ ಚರ್ಚೆಗಳು ಗಲಾಟೆ ಗದ್ದಲವೇ ಗಮನವನ್ನು ಸೆಳೆಯುತ್ತೆ.
ಮೇಟಿ ಜಾಗದಲ್ಲಿ ಕೂರಲಿದ್ದಾರೆ ರಾಯರೆಡ್ಡಿ. ನೇರವಾಗಿ ನನ್ನ ಎದುರಿಗೆ ಇರುವಂತದ್ದು ಏನು ವಿಧಾನಸಭಾ ಸಭಾಧ್ಯಕ್ಷರ ಆಸನ ಇರುವಂತದ್ದು. ಜೊತೆಗೆ ಒಂದು ಕಡೆ ಇಲ್ಲಿ ಆಡಳಿತ ಪಕ್ಷ, ಮತ್ತೊಂದು ಕಡೆ ಇಲ್ಲಿ ವಿಪಕ್ಷಗಳು ಇರ್ತವೆ. ಇಲ್ಲಿ ನನ್ನ ಏನು ಈ ಬದಿಗೆ ಇಲ್ಲಿ ಏನು ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಆಡಳಿತ ಪಕ್ಷದ ಅಂದ್ರೆ ಸರ್ಕಾರದ ಶಾಸಕರು ಈ ಒಂದು ಭಾಗದಲ್ಲಿ ಇರ್ತಾರೆ. ಮತ್ತೆ ನನ್ನ ಎಡಬದಿಗೆ ಅಂದ್ರೆ ಗಮನಿಸಬಹುದು, ಈಗಾಗಲೇ ಏನು HY ಮೇಟಿ ಅವರು ಕೂಡ ಈಗಾಗಲೇ ಸಾವನ್ನಪ್ಪಿರುವಂತದ್ದು. ಹಾಗಾಗಿ ಅವರ ನಿಧನದಿಂದ ಈಗಾಗಲೇ ಅವರ ಸ್ಥಾನ ಅಂದ್ರೆ ಇದೇ ಒಂದು ಸ್ಥಾನದಲ್ಲಿ ಅವರು ಕುಳ್ತಾ ಇದ್ರು. HY ಮೇಟಿ ಅವರು ಈ ಒಂದು ಸ್ಥಾನದಲ್ಲಿ ಇರ್ತಾ ಇದ್ರು. ಆ ಒಂದು ಆಸನವನ್ನ ಬೇರೆದವರಿಗೆ ಅಂದ್ರೆ ಬಸವರಾಜ್ ಏನು ರಾಯರೆಡ್ಡಿ ಅವರಿಗೆ ಆ ಆಸನವನ್ನ ಕೂಡ ಸದ್ಯ ಬಿಟ್ಕೊಡ್ಲಾಗಿರೋದು. ಸಚಿವರು ಮತ್ತು ಶಾಸಕರ ಆಸನಗಳಲ್ಲಿ ಬದಲಾವಣೆ. ಸಚಿವರು, ಶಾಸಕರು ಆಸನಗಳಲ್ಲಿ ಕೂಡ ಈ ಬದಲಾವಣೆ ಆಗಿರುವಂತದ್ದು. HY ಮೇಟಿ ನಿಧನದ ಹಿನ್ನೆಲೆ ಮತ್ತು ರಾಜಣ್ಣ ಅವರ ಕಿಕ್ಔಟ್ ಹಿನ್ನೆಲೆಯಲ್ಲಿ ಅವರ ಸಚಿವ ಸ್ಥಾನದಿಂದ ರಾಜಣ್ಣ ಅವರ ಸ್ಥಾನ ಕೂಡ ಈಗ ಏನು ತೆರವಾಗಿರುವಂತದ್ದು. ಹಾಗಾಗಿ ಆಸನಗಳ ಬದಲಾವಣೆಯನ್ನ ವಿಧಾನಸಭೆಯ ಸಿಬ್ಬಂದಿಗಳು ಕೂಡ ಈಗ ಮಾಡ್ತಿರುವಂತದ್ದು. ಬೆಳಗಾವಿ ಅಧಿವೇಶನ ನೆಪ ಮಾತ್ರವಾಗದಿರಲಿ. ಬೆಳಗಾವಿ ಅಧಿವೇಶನಕ್ಕೆ ಈ ಬಾರಿ ಸರಿಸುಮಾರು 21 ಕೋಟಿ ಖರ್ಚು ಮಾಡಲಾಗ್ತಾ ಇದೆ. ಜನರ ತೆರಿಗೆ ಹಣ ಇಷ್ಟೊಂದು ಪ್ರಮಾಣದಲ್ಲಿ ಖರ್ಚಾಗ್ತಿರುವಾಗ ಅದರಿಂದ ಜನರಿಗೆ ಅನುಕೂಲ ಆಗಬೇಕು. ಈ ನಿಟ್ಟಿನಲ್ಲಿ ಆಡಳಿತ ಮತ್ತು ವಿಪಕ್ಷಕ್ಕೆ ಹೆಚ್ಚಿನ ಜವಾಬ್ದಾರಿ ಇದೆ. ಅಧಿವೇಶನ ವ್ಯವಸ್ಥಿತವಾಗಿ ನಡೆಯಲು ಸ್ಪೀಕರ್ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಾಳೆಯಿಂದ ಬೆಳಗಾವಿ ಅಧಿವೇಶನ ಆರಂಭ ಆಗ್ತಾ ಇದೆ. ರಾಜ್ಯದ ಎಲ್ಲಾ ಶಾಸಕರು, ಸಚಿವರು ನಾಳೆಯಿಂದ ಕುಂದಾನಗರಿಯಲ್ಲಿ ಬಿಡುಬಿಡುತ್ತಿದ್ದಾರೆ. ಈ ಅಧಿವೇಶನಕ್ಕಾಗಿ ಕೋಟಿ ಕೋಟಿ ಖರ್ಚು ಮಾಡಲಾಗ್ತಾ ಇದೆ. ಹೇಳ್ತೀವಿ, ಈ ಸ್ಟೋರಿ ನೋಡ್ಕೊಂಡ್ಬನ್ನಿ. ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ. ಸಿದ್ದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು 84 ಸಂಘಟನೆ ಸಜ್ಜು. ನಾಳೆಯಿಂದ ಬೆಳಗಾವಿ ಅಧಿವೇಶನ ಆರಂಭವಾಗಲಿದೆ. ಒಟ್ಟು 10 ದಿನಗಳ ಕಾಲ ಅಧಿವೇಶನ ನಡೆಯಲಿದ್ದು ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. 3000 ರೂಮ್ ಬುಕ್, 10 ದಿನಕ್ಕೆ 21 ಕೋಟಿ ಖರ್ಚು. ಬೆಳಗಾವಿಯಲ್ಲಿ ಈವರೆಗೆ 13 ಬಾರಿಯ ಉಭಯ ಸದನಗಳ ಅಧಿವೇಶನ ನಡೆದಿದ್ದು ಒಟ್ಟು 170 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಕಳೆದ ವರ್ಷ 15 ಕೋಟಿ ವೆಚ್ಚದಲ್ಲಿ ಅಧಿವೇಶನ ಮುಕ್ತಾಯಗೊಂಡಿತ್ತು. ಈ ಸಲದ 10 ದಿನದ ಬೆಳಗಾವಿ ಅಧಿವೇಶನಕ್ಕೆ 21 ಕೋಟಿ ರೂಪಾಯಿ ಖರ್ಚು ಮಾಡಲಾಗ್ತಾ ಇದೆ. ರಾಜಕಾರಣಿಗಳೇ ಮಾತಾಡಿ. ಶಾಸಕರು, ಅಧಿಕಾರಿಗಳ ವಸತಿಗಾಗಿ 3000 ಕೊಠಡಿಗಳು ಬುಕ್ಕಿಂಗ್ ಆಗಿದ್ದು 6000 ಪೊಲೀಸ್ ಸಿಬ್ಬಂದಿ ಜರ್ಮನ್ ಟೆಂಟ್ ವ್ಯವಸ್ಥೆ ಮಾಡಲಾಗಿದೆ. ಈ ಬಾರಿ ಸುವರ್ಣಸೌಧದ ಸುತ್ತಮುತ್ತ ವ್ಯಾಪಕವಾಗಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಇಷ್ಟೆಲ್ಲ ಖರ್ಚು ವೆಚ್ಚ ಮಾಡಿದ್ರೂ ಕೂಡ ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಾ ಇಲ್ಲ ಎಂಬುದು ಪ್ರತಿ ವರ್ಷ ಕೇಳಿ ಬರುತ್ತಿರುವಂತಹ ಆರೋಪವಾಗಿದೆ. ನೆಪ ಮಾತ್ರಕ್ಕೆ ಎಂಬಂತೆ ಕೊನೆಯ 2 ದಿನಗಳ ಕಾಲ ಉತ್ತರ ಕರ್ನಾಟಕ ಭಾಗದ ಚರ್ಚೆಗೆ ಸಮಯವನ್ನು ನೀಡಲಾಗುತ್ತದೆ. ಉಳಿದಂತೆ ಹೆಚ್ಚಿನ ಅವಧಿಯಲ್ಲಿ ಇತರ ಚರ್ಚೆಗಳು, ಗಲಾಟೆ, ಗದ್ದಲವೇ ಗಮನವನ್ನು ಸೆಳೆಯುತ್ತೆ. ಮೇಟಿ ಜಾಗದಲ್ಲಿ ಕೂರಲಿದ್ದಾರೆ ರಾಯರೆಡ್ಡಿ. ನೇರವಾಗಿ ನನ್ನ ಎದುರಿಗೆ ಇರುವಂತದ್ದು ಏನು ವಿಧಾನಸಭಾ ಸಭಾಧ್ಯಕ್ಷರ ಆಸನ ಇರುವಂತದ್ದು. ಜೊತೆಗೆ ಒಂದು ಕಡೆ ಇಲ್ಲಿ ಆಡಳಿತ ಪಕ್ಷ, ಮತ್ತೊಂದು ಕಡೆ ಇಲ್ಲಿ ವಿಪಕ್ಷಗಳು ಇರ್ತವೆ. ಇಲ್ಲಿ ನನ್ನ ಏನು ಈ ಬದಿಗೆ ಇಲ್ಲಿ ಏನು ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಆಡಳಿತ ಪಕ್ಷದ ಅಂದ್ರೆ ಸರ್ಕಾರದ ಶಾಸಕರು ಈ ಒಂದು ಭಾಗದಲ್ಲಿ ಇರ್ತಾರೆ. ಮತ್ತೆ ನನ್ನ ಎಡಬದಿಗೆ ಅಂದ್ರೆ ಗಮನಿಸಬಹುದು, ಈಗಾಗಲೇ ಏನು HY ಮೇಟಿ ಅವರು ಕೂಡ ಈಗಾಗಲೇ ಸಾವನ್ನಪ್ಪಿರುವಂತದ್ದು. ಹಾಗಾಗಿ ಅವರ ನಿಧನದಿಂದ ಈಗಾಗಲೇ ಅವರ ಸ್ಥಾನ ಅಂದ್ರೆ ಇದೇ ಒಂದು ಸ್ಥಾನದಲ್ಲಿ ಅವರು ಕುಳ್ತಾ ಇದ್ರು. HY ಮೇಟಿ ಅವರು ಈ ಒಂದು ಸ್ಥಾನದಲ್ಲಿ ಇರ್ತಾ ಇದ್ರು. ಆ ಒಂದು ಆಸನವನ್ನ ಬೇರೆದವರಿಗೆ ಅಂದ್ರೆ ಬಸವರಾಜ್ ಏನು ರಾಯರೆಡ್ಡಿ ಅವರಿಗೆ ಆ ಆಸನವನ್ನ ಕೂಡ ಸದ್ಯ ಬಿಟ್ಕೊಡ್ಲಾಗಿರೋದು. ಸಚಿವರು ಮತ್ತು ಶಾಸಕರ ಆಸನಗಳಲ್ಲಿ ಬದಲಾವಣೆ. ಸಚಿವರು, ಶಾಸಕರು ಆಸನಗಳಲ್ಲಿ ಕೂಡ ಈ ಬದಲಾವಣೆ ಆಗಿರುವಂತದ್ದು. HY ಮೇಟಿ ನಿಧನದ ಹಿನ್ನೆಲೆ ಮತ್ತು ರಾಜಣ್ಣ ಅವರ ಕಿಕ್ಔಟ್ ಹಿನ್ನೆಲೆಯಲ್ಲಿ ಅವರ ಸಚಿವ ಸ್ಥಾನದಿಂದ ರಾಜಣ್ಣ ಅವರ ಸ್ಥಾನ ಕೂಡ ಈಗ ಏನು ತೆರವಾಗಿರುವಂತದ್ದು. ಹಾಗಾಗಿ ಆಸನಗಳ ಬದಲಾವಣೆಯನ್ನ ವಿಧಾನಸಭೆಯ ಸಿಬ್ಬಂದಿಗಳು ಕೂಡ ಈಗ ಮಾಡ್ತಿರುವಂತದ್ದು. ಬೆಳಗಾವಿ ಅಧಿವೇಶನ ನೆಪ ಮಾತ್ರವಾಗದಿರಲಿ. ಬೆಳಗಾವಿ ಅಧಿವೇಶನಕ್ಕೆ ಈ ಬಾರಿ ಸರಿಸುಮಾರು 21 ಕೋಟಿ ಖರ್ಚು ಮಾಡಲಾಗ್ತಾ ಇದೆ. ಜನರ ತೆರಿಗೆ ಹಣ ಇಷ್ಟೊಂದು ಪ್ರಮಾಣದಲ್ಲಿ ಖರ್ಚಾಗ್ತಿರುವಾಗ ಅದರಿಂದ ಜನರಿಗೆ ಅನುಕೂಲ ಆಗಬೇಕು. ಈ ನಿಟ್ಟಿನಲ್ಲಿ ಆಡಳಿತ ಮತ್ತು ವಿಪಕ್ಷಕ್ಕೆ ಹೆಚ್ಚಿನ ಜವಾಬ್ದಾರಿ ಇದೆ. ಅಧಿವೇಶನ ವ್ಯವಸ್ಥಿತವಾಗಿ ನಡೆಯಲು ಸ್ಪೀಕರ್ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.